ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೇ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಅವತಾರ ಕಾಲದಲ್ಲಿ ಭಗವಂತ ಏನು ಆಯ್ಕೆ ಮಾಡ್ತಾನೆ, ಯಾರನ್ನು ಆಯ್ಕೆ ಮಾಡ್ತಾನೆ, ಇದನ್ನು ಊಹಿಸುವುದು ಕಷ್ಟ. ಆದರೆ ತನ್ನ ಅವತಾರದ ಉದ್ದೇಶವನ್ನು ಸಫಲಗೊಳಿಸಬೇಕು, ಜೊತೆಗೆ ಅವತಾರದ ಒಂದು ವಿಚಾರವಾಗಿ ಜನಕ್ಕೆ, ಲೋಕಕ್ಕೆ ಸರಿಯಾಗಿ ತಿಳುವಳಿಕೆ ನೀಡಬೇಕು ಅನ್ನೋದಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ಈ ಒಂದು ಅಂಶವನ್ನು ಪ್ರಕಟ ಮಾಡಿದ್ದನ್ನು ನಾವು ಕಾಣಬಹುದು. ಅದು ನರಸಿಂಹಾವತಾರ ಇರಲಿ ಅಥವಾ ಬೇರೆ ಅವತಾರಗಳಿರಲಿ. ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಕುರಿತಾಗಿಯೂ ಕೂಡ ನಮ್ಮ ಉಪನಿಷತ್ತುಗಳು ಹೇಳುವಂತೆ ಅದು ಪರಮಾತ್ಮನ ಒಂದು ವಿಶೇಷವಾದಂಥ ಲೀಲೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬಹಳ ಪ್ರಸಿದ್ಧವಾದ್ದು ಈ ಮಾತು. ಆ ರೀತಿಯಲ್ಲಿ ಈ ಒಂದು ಪ್ರಪಂಚದ ವ್ಯವಸ್ಥೆಯನ್ನು ನಮ್ಮ ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡುತ್ತಾರೆ. ಶ್ರೀ ಶಂಕರ ಭಗವತ್ಪಾದರು ಬಹುತೇಕ ಎಲ್ಲ ಸ್ತೋತ್ರಗಳಲ್ಲೂ ಕೂಡ ಈ ಅಂಶವನ್ನು ಬಹಳ ಸ್ಪಷ್ಟಪಡಿಸ್ತಾರೆ. ರಾಮ ಭುಜಂಗ ಇರಲಿ, ಸುಬ್ರಹ್ಮಣ್ಯ ಭುಜಂಗ ಇರಲಿ, ಗೌರಿ ದಶಕ ಇರಲಿ, ಎಲ್ಲದಲ್ಲಿಯೂ ಕೂಡ. ಅದರಲ್ಲಿ ದಕ್ಷಿಣಾಮೂರ್ತಿ ಅಷ್ಟಕವನ್ನು ನಾವು ನೋಡಿದ್ದೇವೆ. ಆದರೆ ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಪುನಃ ಮಾಯಾಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ ಚಿತ್ರೀಕೃತಂ ಅಂತ ಎರಡು ಪಂಕ್ತಿಯಲ್ಲಿ ಇಡೀ ಪ್ರಪಂಚದ, ಅಷ್ಟೇ ಅಲ್ಲ ಬ್ರಹ್ಮಾಂಡದ ಒಂದು ರಹಸ್ಯವನ್ನು ನಮ್ಮ ಮುಂದಕ್ಕಿಟ್ಟರು. ಅದು ಅರ್ಥ ಆಗೋದು ಕಷ್ಟ ಅಂತ ಹೇಳಿದರು. ಅದಕ್ಕೆ ಉದಾಹರಣೆ ಕೊಟ್ಬಿಟ್ರು ಭಗವತ್ಪಾದರು. ಉದಾಹರಣೆಯನ್ನು ಕೊಟ್ಟರು. ಮಹಾಮಾಯಾವೀವ ಅಥವಾ ಮಹಾಯೋಗೀವ ಅಂದರು. ಒಬ್ಬ ಮಾಯಾವಿ ಆದವ ಹೇಗೆ ತನ್ನ ಮಾಯಾ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೋ, ಹಾಗೆ ಒಬ್ಬ ಯೋಗಿ ಆದವನು ಕೂಡ ಈ ಒಂದು ಕಾರ್ಯವನ್ನು ಮಾಡಬಲ್ಲ. ಅದು ಸೃಷ್ಟಿ ಇರಲಿ ಅಥವಾ ಅವನಿಗೆ ಇಷ್ಟ ಬಂದಿದ್ದೇನು ಅವನಿಗೆ ಅಪೇಕ್ಷೆ ಇದೆಯೋ ಲೋಕಕ್ಕೆ ಶಿಕ್ಷಣ ಕೊಡೋದಕ್ಕೆ, ಅಂಥ ಕಾರ್ಯವನ್ನು ಮಾಡಬಲ್ಲ. ಆ ಸಾಮರ್ಥ್ಯ ಅವನಿಗಿದೆ. ಪರಮಾತ್ಮ ಅಂತೂ ಮಹಾಯೋಗಿ ಅನ್ನೋದಲ್ಲಿ ಎರಡಿಗೆ ಮಾತಿಗೆ ಅವಕಾಶವೇ ಇಲ್ಲ. ಅಂಥದ್ದರಲ್ಲಿ ಈ ಜಗತ್ತನ್ನು ಹೀಗೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅಂತ ಎರಡನೇ ದಕ್ಷಿಣಾಮೂರ್ತಿ ಅಷ್ಟಕರ ಶ್ಲೋಕದಲ್ಲಿ ಭಗವತ್ಪಾದರು ಅದನ್ನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿದರು. ಒಂದು ಹಂತದವರು ಇದನ್ನು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ತೊಗೊಳ್ಬಹುದೇನೋ. ಪೂರ್ಣ ತೊಗೊಳ್ಳೋದು ಅದು ಅದಕ್ಕೆ ಒಂದು ಅರ್ಹತೆ ಬೇಕು, ಎಷ್ಟೋ ಜನ್ಮದ ಪುಣ್ಯ ಬೇಕು ಅದಕ್ಕೆ. ಒಂದು ಹಂತಕ್ಕೆ ಅದನ್ನು ತಿಳ್ಕೊಳ್ಳುವಂಥ ಜನ ಬೆರಳೆಣಿಕೆಯವರು ನಮ್ಮ ಪ್ರಪಂಚದಲ್ಲಿ ಅಂತ ಹೇಳ್ತೇನೆ ನಾನು, ಇರಬಹುದು. ಆದರೆ ಜನಸಾಮಾನ್ಯರಿಗೂ ಅರ್ಥ ಆಗುವಂತೆ ಆಗಬೇಕು ಅಂದರೆ ಅದಕ್ಕೆ ಕೆಲವೆಲ್ಲ ಘಟನೆಗಳು ನಡಿಬೇಕು. ಅದಕ್ಕೆ ಭಗವತ್ಪಾದರು ಏನು ಮಾಡಿದರು, ಗುರುಗಾಂವ್ ಅಂತ ಈಗ ಬಹಳ ಪ್ರಸಿದ್ಧ. ಆ ಗುರುಗಾಂವ್ನಲ್ಲಿ ಚಾತುರ್ಮಾಸವನ್ನು ಮಾಡಿದಾಗ 5 ಕಡೆ ಚಾತುರ್ಮಾಸವನ್ನು ಮಾಡಿದರು. ಕೊನೆಗೆ ನಾನು ಈಗಾಗಲೇ ಹಿಂದೆ ಒಂದು ಸಾರಿ ಉಲ್ಲೇಖವನ್ನು ಮಾಡಿದ್ದೆ. ಇನ್ನೇನು ಚಾತುರ್ಮಾಸ ಸೀಮಾ ಉಲ್ಲಂಘನೆ ಹತ್ತಿರ ಬರುವಾಗ ಭಗವತ್ಪಾದರು ಒಂದು ಚಮತ್ಕಾರ ಮಾಡಿಯೇ ಬಿಟ್ಟರು. ಆ ಚಾತುರ್ಮಾಸದಲ್ಲಿ ಯಾರು ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರೋ ಅವರೆಲ್ಲ ಮನೆಗಳಲ್ಲಿ ಏಕಕಾಲಕ್ಕೆ ತಾವು ಪ್ರತ್ಯಕ್ಷರಾಗಿಬಿಟ್ರು. ಅವ್ರು ಹೇಗೆ ನಂಬುವುದನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಆಯಿತು. ಯಾಕಂದರೆ ಅದರ ಹಿಂದೆ ಭಗವತ್ಪಾದರ ನಡವಳಿಕೆಯನ್ನು, ಅವರು ತೋರಿಸ್ತಾ ಇರತಕ್ಕಂಥ ವಿಶೇಷವಾದಂಥ ಸಾಮರ್ಥ್ಯವನ್ನು ಮನಗಂಡಿದ್ದಾರೆ, ಭಗವತ್ಪಾದರ ಪೂಜೆಯನ್ನು ನೋಡಿದ್ದಾರೆ. ಹಾಗಾಗಿ ಆ ಜನಕ್ಕೆ ತಕ್ಷಣ ಅರ್ಥ ಆಯಿತು. ಓಡೋಡ್ಕೊಂಡ್ಬಂದು ಭಗವತ್ಪಾದರಿಗೆ ಅಡ್ಡ ಬಿದ್ದರು. ಕೃತಾರ್ಥರಾದೆವು ನಾವು ಅಂತಂದರು. ಭಗವತ್ಪಾದರು ಸಹಜವಾಗಿಯೂ ಕೂಡ ಅವನ್ನೆಲ್ಲ ವಿಚಾರಿಸಿದರು, ಅನುಗ್ರಹ ಮಾಡಿದರು ಅಂತ
ನಾವು ಅಲ್ಲೆಲ್ಲ ತಿರುಗಾಡುವಾಗ ಬಂದ ಮಾಹಿತಿ. ಇದು ಒಂದು ಕಡೆ ಅಲ್ಲ, ಇನ್ನು ಅನೇಕ ಕಡೆಗಳಲ್ಲಿ ಈ ಥರದ ಲೀಲೆಯನ್ನು ಭಗವತ್ಪಾದರು ಕೂಡ ತೋರಿಸಿದ್ದನ್ನು ನಾವು ಕಾಣಬಹುದು. ಅದು ಇಷ್ಟು ವ್ಯಾಪಕವಾದಂಥ ಒಂದಿದು, ಎಲ್ಲೋ ಒಂದು ಎರಡು ಚಮತ್ಕಾರಗಳು ನೋಡೋದು ಬೇರೆ, ಆದರೆ ಇಡೀ ಸಮಾಜದ ಮೇಲೆ ಒಂದು ಪರಿಣಾಮ ಆಗುವಂಥ ಲೀಲೆಯನ್ನು ಕೂಡ ಭಗವತ್ಪಾದರು ತಮ್ಮ ಅವತಾರ ಕಾಲದಲ್ಲಿ ತೋರಿಸಿದ್ದಾರೆ ಅನ್ನೋದು ಬಹಳ ಸತ್ಯ. ಅದೇ ಭಗವಂತ ದ್ವಾಪರಾಯುಗದಲ್ಲಿ ಏನು ಮಾಡಿದ, ಈ ಗೋಪಾಲಕರು ಅವರಿವರು ಅದು ಆಯಿತು, ಅದೊಂದು ಭಾಗ. ಆದರೆ ಲೋಕ ಶಿಕ್ಷಣ ಇಲ್ಲಿಂದಲೇ ಶುರುವಾಗಬೇಕು ಅಂತ ಚತುರ್ಮುಖ ಬ್ರಹ್ಮನನ್ನೇ ಆಯ್ಕೆ ಮಾಡಿದ ಭಗವಂತ. ಈ ಬ್ರಹ್ಮನಿಗೆ ತಲೆ ಕೆಟ್ಟೋಯ್ತು. ತಲೆ ಕೆಡ್ತು ಯೋಚನೆ ಮಾಡಿದ, ಇಲ್ಲ ನಾನು ಏನಾದ್ರು ಸೃಷ್ಟಿಕರ್ತ ನಾನು ಅಂತ, ಒಂದು ಸೃಷ್ಟಿಕರ್ತ ನಾನು, ಹಾಗಾಗಿ ಒಂದು ಚಮತ್ಕಾರ ತೋರಿಸಲೇಬೇಕು ಇವನಿಗೊಂದು ಪಾಠ ಕಲಿಸಲೇಬೇಕು ಕೃಷ್ಣನಿಗೆ ಅಂತ ಹೇಳಿ ವಿಚಾರ ಮಾಡಿ ತಾನೇನು ಮಾಡಿದ, ಗೋವುಗಳನ್ನೆಲ್ಲ ಮೇಯಿಸ್ತಾ ಇದ್ದರು, ಅವರ ಪಾಡಿಗೆ ಆನಂದವಾಗಿ ಗೋಪಾಲಕರಿದ್ದರು, ಕೃಷ್ಣನು ಅವರೊಟ್ಟಿಗೆ ಆನಂದವಾಗಿದ್ದ. ಆ ಸಂದರ್ಭದಲ್ಲಿ ಗೋವುಗಳೇನು ಮಾಡಿದವು, ಈನ ಆಟ ಕೊಳಲು ಇನ್ನೊಂದು ಮತ್ತೊಂದು ಮೊದಲೊಂದು ಎಲ್ಲದರ ಮಧ್ಯೆ ಹುಲ್ಲು ಆನಂದವಾಗಿ ಮೇಯ್ತಾ ಮೇಯ್ತಾ ಭಾಳ ದೂರಕ್ಕೆ ಬಂದುಬಿಟ್ಟು, ಈ ಬ್ರಹ್ಮ ಅದೇ ಒಂದು ಸಮಯ ಅಂತ ಕಾತು ಆ ಎಲ್ಲ ದನಗಳನ್ನು ತಾನು ಹೊಡ್ಕೊಂಡು ಹೋದ, ಕರುಗಳ ಸಮೇತ ಹೊಡ್ಕೊಂಡು ಹೋದ. ಖಾಲಿ ಜಾಗ ಖಾಲಿ. ಗೋಪಾಲಕರೆಲ್ಲ ಭಾಳ ಗಾಬರಿ ಆದರು. ಕೃಷ್ಣ ಇಲ್ಲ ಹುಡ್ಕೋಣ, ಇಲ್ಲೇ ಎಲ್ಲರೂ ಇರ್ತವೆ ಪಾಪ, ಹೋಗೋಣ ನೋಡೋಣ ಅಂಥೇಳಿ ಎಲ್ಲರನ್ನೂ ಸುತ್ತಾಡಿಸಿದ ತಾನೂ ಸುತ್ತಿದ. ಎಲ್ಲೂ ಸಿಕ್ಕಿಲ್ಲ, ದನಗಳೆಲ್ಲೂ ಕಾಣಲಿಲ್ಲ. ಆಗ ಕೃಷ್ಣ ಒಂದು ಕ್ಷಣ ಯೋಚನೆ, ನಾನು ಹೇಳಿದ್ದಲ್ಲ, ಶುಕ ಮಹರ್ಷಿಗಳು ಹೇಳಿದ್ದನ್ನು ನಾ ಹೇಳೋದು. ಕೃಷ್ಣ ಒಂದು ಕ್ಷಣ ಯೋಚನೆ ಮಾಡಿದ್ದಂತೆ, ಎಲ್ಲ ಏನಾಗಿರ್ಬೋದು ಇದು ಅಂತ. ತಕ್ಷಣ ಗೊತ್ತಾಯ್ತು ಕೃಷ್ಣನಿಗೆ, ಓಹೋ ಇದು ಚತುರ್ಮುಖ ಬ್ರಹ್ಮನ ಕೆಲಸ ಇದು. ಆಗಲಿ ಅಂತ ಹೇಳಿದ ತಕ್ಷಣ, ಏನು ನೀವು ಚಿಂತೆ ಮಾಡಬೇಡಿ, ನೋಡಿ ಈಗಲೇ ದನಗಳು ಬರ್ತವೆ, ಕರುಗಳು ಬರ್ತವೆ, ಇಲ್ಲೇ ಇದ್ದಾವೆ ಅಂತ ಹೇಳಿದ ಕೃಷ್ಣ ಮರುಕ್ಷಣದಲ್ಲಿ ಎಷ್ಟು ದನಗಳು ಎಷ್ಟು ಕರುಗಳಿದ್ದವು ಅಷ್ಟು ಕೂಡ ತಾನೇ ಆಗಿಬಿಟ್ನಂತೆ. ತಾನೇ ಆಗಿ ಗೋಪಾಲಕರು ನೋಡ್ತಾ ಇದ್ದಾರೆ, ಎಲ್ಲ ಅಂಬ ಅಂಬ ಅಂತ ಹೇಳಿಕೊಂಡು ದನಗಳು ಕರುಗಳೆಲ್ಲ ಬರ್ತಾ ಇದ್ದಾವೆ. ಖುಷಿಯೋ ಖುಷಿ ಗೋಪಾಲಕರಿಗೆ. ಹೋಗೋಣ ಮನೆಗೆ ಅಂತ ಹೊಡ್ಕೊಂಡು ಬಂದರು. 1 ವರ್ಷ ಆಯ್ತಿದು. ಯಾವ ಗೋಪಿಕೆಯರಿಗೆ ಗೊತ್ತಾಗಲಿಲ್ಲ, ಯಾವ ಗೋಪಾಲಕರಿಗೆ ಗೊತ್ತಾಗಲಿಲ್ಲ, ಯಾರಿಗೂ ಏನು ಗೊತ್ತಾಗಲಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭಗವಂತನ ಮಾಯೆ. ಬ್ರಹ್ಮ ಲೆಕ್ಕ ಹಾಕಿದ, ಅರೆ ನಾನು ಗೋಗಳನ್ನು ಅಪಹರಿಸಿ ಒಂದು ಕಡೆ ಇಟ್ಟಿದ್ದೇನೆ, ನೋಡೋಣ ಏನಾಗಿದೆ ನೋಡೋಣ ಅಂತ ಮೆಲ್ಲ ಬಂದು ನೋಡಿದರೆ ಗೋವುಗಳು ಅಲ್ಲೇ ಇದ್ದಾವೆ, ಮಲ್ಕೊಂಡಿದ್ದಾವೆ. ಹಾಗೆ ಮತ್ತು ಕೃಷ್ಣ ಏನು ಮಾಡ್ತಾ ಇದ್ದಾನೆ, ಹಾಗಾದರೆ ಸುಮ್ಮನೆ ಕೂತಿದ್ದಾನ, ನೋಡೋಣ ಅಂತ ಅಲ್ಲಿಗೆ ಬಂದರೆ ಅದೇ ಗೋವುಗಳು ಇಲ್ಲಿ ಮಲ್ಕೊಂಡಿದ್ದಾವೆ. ಮತ್ತೆ ಆವಾಗಲೇ ಸ್ವಲ್ಪ ತಲೆ ಸುತ್ತಲಕ್ಕೆ ಶುರುವಾಯಿತು ಅವನಿಗೆ. 2 ಕಡೆಗೆ ಓಡಿದ, ಅಲ್ಲಿಗೂ ಓಡಿದ ಇಲ್ಲಿಗೂ ಓಡಿದ. ಎಲ್ಲಿ ನೋಡಿದರೂ ಅದೇ, ಅಲ್ಲೂ ಗೋವುಗಳು ಇಲ್ಲೂ ಅದೇ ಗೋವುಗಳು, ಇಲ್ಲಿ ಯಾವ ಗೋವುಗಳು ಅಲ್ಲೂ ಅದೇ ಗೋವುಗಳು, ಇಲ್ಲಿ ಯಾವ ಕರುಗಳು ಅದೇ ಕರುಗಳು, ಎಲ್ಲ ಸಮಾನ. ಆಗ ಬ್ರಹ್ಮನಿಗೆ ಅರ್ಥವಾಯಿತಂತೆ, ಹೌದಲ್ಲ ನಾನು ಸೃಷ್ಟಿಕರ್ತ ಅಂಥೇಳಿ ಸ್ವಲ್ಪ ತಪ್ಪು ಮಾಡಿಬಿಟ್ಟೆ, ಏನು ಮಾಡೋದೀಗ ಅಂತ ಯೋಚನೆ ಮಾಡಿ ಇನ್ನೇನು ಮಾಡೋದು, ಬೇರೆ ದಾರಿಯೇ ಇಲ್ಲ ಅಂಥೇಳಿ ಬಂದು ಕೃಷ್ಣನಿಗೆ ಅಡ್ಡ ಬಿದ್ದ. ಆ ಶುಕ ಮಹರ್ಷಿಗಳೊಂದಲ್ಲಿ ಹೇಳ್ತಾರೆ, ಎಂಥವನಿಗೂ ಕೂಡ ಆನಂದ ಅಷ್ಟೇ ಅಲ್ಲ, ಅನುಭವವನ್ನು ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಆ ಸೃಷ್ಟಿಕರ್ತ ಬ್ರಹ್ಮ ಏಳೋದು ಬೀಳೋದು ನಮಸ್ಕಾರ ತಪ್ಪಾಯಿತು ಅಂತ ಕೃಷ್ಣನಿಗೆ. ಕೃಷ್ಣ ಸುಮಾರು ಹೊತ್ತು ಸುಮ್ಮನೆ ಕೂತನಂತೆ, ಸ್ವಲ್ಪ ಮಾಡಲಿ ವ್ಯಾಯಾಮ ಆಗಲಿ ಇವನಿಗೆ ಅಂತ. ಆಮೇಲೆ ಇವ ಸುಸ್ತಾಗುವಷ್ಟು ಹೊತ್ತಿಗೆ ಕೃಷ್ಣ ಹೇಳಿದಂತೆ, ಅಪ್ಪ ಬ್ರಹ್ಮ ಏನು ಸಮಾಚಾರ ಇದು ಅಂತ ಕೇಳಿದ್ನಂತೆ. ಇಲ್ಲೆಲ್ಲ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ. ಏನು ತಪ್ಪು ಮಾಡಿದೆ ಅಂತ ಕೇಳಿದ್ನಂತೆ. ಹೇಳಿದ, ಎಲ್ಲ ಹೀಗೀಗೆಲ್ಲ ನಾನು ಯೋಚನೆ ಮಾಡಿದ್ದೆ, ಅದಕ್ಕೋಸ್ಕರ ಮಾಡಿದೆ ಅಂತ ತನ್ನ ಚರಿತ್ರೆಯನ್ನು ಹೇಳಿದ. ಆಗ ಕೃಷ್ಣ ಅವನಿಗೆ ತಿಳುವಳಿಕೆಯನ್ನು ಹೇಳಿದ ಅಂತ ಪರೀಕ್ಷಿತರಿಗೆ ಶುಕ ಮಹರ್ಷಿಗಳು ಹೇಳುತ್ತಾರೆ. ಅದಕ್ಕೊಂದು ಮಾತು ಅವರಲ್ಲಿ ಪ್ರಯೋಗ ಮಾಡ್ತಾರೆ. ಭಾಗವತ ಹೇಳುತ್ತೆ, ತಮ್ಯಾಂ ತಮೋವನ್ ನೈಹಾರಂ ಖದ್ಯೋತಾರ್ಚಿರಿವಾಹನಿ ಅಂತಾರೆ ಪರೀಕ್ಷಿತನಿಗೆ ಶುಕರು. ಅರ್ಥ ಏನಿದಕ್ಕೆ ಅಂತಂದರೆ, ಕಗ್ಗತ್ತಲೆ ಆವಾಗ ಮಂಜಿನಿಂದ ಕತ್ತಲೆ ಆಯಿತು ಅಂದರೆ ಹೇಗಿರಬಹುದದು? ಸಾಮಾನ್ಯವಾಗಿ ಮಂಜು ಚೆನ್ನಾಗಿ ದಟ್ಟವಾಗಿ ಬಂತು ಅಂದರೆ ಒಂದಷ್ಟು ಕತ್ತಲೆ ಆಗುತ್ತೆ, ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕಗ್ಗತ್ತಲೆ, ಆ ಕಗ್ಗತ್ತಲೆಯಲ್ಲಿ ಮಂಜು ಬಿದ್ದುಬಿಡ್ತು ಯಥೇಷ್ಟವಾಗಿ. ಮಂಜಿನ ಕಗ್ಗತ್ತಲೆ ಯಾರಿಗೂ ತಲೆಗೆ ಹತ್ತೋದಿಲ್ವೇ?
ಹೇಗೆ ಹತ್ತಲಿಕ್ಕೆ ಸಾಧ್ಯ? ಹಾಗೆ ಖದ್ಯೋತಾರ್ಚಿರಿವಾಹನಿ, ಹಗಲು ಮಿಂಚುಹುಳ ತನ್ನ ಬೆಳಕನ್ನು ಕೊಡ್ತಾ ಇದೆ ಅಂದರೆ ಯಾರಿಗೂ ಕಾಣೋದಕ್ಕೆ ಸಾಧ್ಯವಿಲ್ಲ, ಅದು ಇದರಲ್ಲೇ ಮುಳುಗಿ ಹೋಯ್ತದು, ಈ ಬೆಳಕಿನಲ್ಲೇ. ಶುಕಮಹರ್ಷಿ ಹೇಳುತ್ತಾರೆ, ಪರೀಕ್ಷಿತ ಇದು ಹೇಗಾಯಿತು ಗೊತ್ತಾ ಈ ಬ್ರಹ್ಮನ ಅವಸ್ಥೆ? ಮಹೀತರ ಮಾಯೈಷ್ಯಂ ನಿಹಂತಿ ಆತ್ಮನಿಯುಂಜತಃ. ಒಂದು ನೆನಪಿಟ್ಟುಕೋ ಅಂದರು ಶುಕಮಹರ್ಷಿಗಳು ಪರೀಕ್ಷಿತನಿಗೆ. ನೋಡು, ಒಂದು ನೆನಪಿಟ್ಟುಕೋ ನೀನು, ಈ ಮಹಾತ್ಮರಿಗೆ ಕೇಡು ಬಗೆಯುವುದಿದೆಯಲ್ಲ, ಅಥವಾ ಅವರಿಗೆ ಒಂದು ಸವಾಲು ಹಾಕಿ ನಾನು ಮಾಡ್ತೇನೆ ನೋಡ್ತೇನೆ ಅಂತ ಹೊರಡೋದಿದೆಯಲ್ಲ, ಇದು ತನ್ನನ್ನೇ ತಾನು ದುರಂತಕ್ಕೀಡು ಮಾಡಿಕೊಳ್ಳೋದು, ತನ್ನನ್ನೇ ತನ್ನ ನಾಶಕ್ಕೆ ತಾನೇ ಕಾರಣ ಆಗುವುದನ್ನು ತಿಳ್ಕೊ ನೀನು ಅಂದರು ಶುಕರು. ನಿಹಂತಿ ಆತ್ಮನಿಯುಂಜತಃ, ಇದರಲ್ಲಿ ಏನು ಸಂದೇಹ ನಿನಗೆ ಬೇಡ. ಯಾಕೆಂದರೆ ಮಹತೀತರ ಮಾಯ, ಇದು ಮಂಜಿನ ಕತ್ತಲೆ, ಸರಿಯಾದ ಕತ್ತಲೆ ಮುಂದೆ ಇರೋದಕ್ಕೆ ಎಲ್ಲಿ ಸಾಧ್ಯ? ಸೂರ್ಯನ ಮುಂದೆ ಮಿಂಚು ಹೊಳೆ ಇರೋದಕ್ಕೆ ಎಲ್ಲಿ ಸಾಧ್ಯ? ಅದಕ್ಕೊಂದು ಸ್ವಲ್ಪ ಬೆಳಕು ಕೊಡೋ ಶಕ್ತಿ ಏನೋ ಇದೆ, ನಿಜ. ಇದು ಈ ಬ್ರಹ್ಮನ ಹಣೆ ಬರಹ ಇಷ್ಟೇ. ಇವ ಬಹಳ ದೊಡ್ಡ ನಾನು ಸೃಷ್ಟಿಕರ್ತ ಅಂತ. ಇವನಿಗೆ ಆ ಸೃಷ್ಟಿಗೆ ಬಂದ ಶಕ್ತಿ ಎಲ್ಲಿಂದ? ಅದು ಪರಮಾತ್ಮನಿಂದ ಬಂದಿದ್ದು. ಆ ಪರಮಾತ್ಮನಿಗೆ ನಾನು ನನ್ನ ಮಾಯನ್ನು ಉಂಟು ಮಾಡಿ ನಾನು ಸವಾಲು ಹಾಕ್ತೇನೆ ಅಂತ ಹೊರಟ್ರೆ ಕಥೆ ಇಷ್ಟೇ ಅಂತಂದರು ಶುಕಮಹರ್ಷಿಗಳು. ನಾನು ಎಷ್ಟೋ ಸಾರಿ ಅಲ್ಲಿ ಇಲ್ಲಿ ನನಗೆ ಕಿವಿಗೆ ಬಿದ್ದಾಗ ಮನಸ್ಸಿಗೆ ಬರೋದು, ವಿಶೇಷವಾಗಿ ಭಗವತ್ಪಾದರನ್ನು ವಿಮರ್ಶೆಗೊಳಪಡಿಸ್ತಾರೆ, ಟೀಕೆ ಮಾಡ್ತಾರೆ, ವ್ಯಕ್ತಿಗತ ನಿಂದೆ ಮಾಡ್ತಾರೆ ಅಂತ ಆಗಾಗ ಸುದ್ದಿ ಬರ್ತಾ ಇರುತ್ತೆ. ಕೆಲವು ಸಾರಿ ಯೋಚನೆ ಮಾಡೋದೇನೆಂದರೆ, ಮತ್ತು ಮಹಾತ್ಮರು ಹೇಳಿದ್ದೇನು ಈ ಉಪದೇಶವನ್ನು ಮರೆತು ಬಿಟ್ಟರೆ ನಾವು ಹೇಗೆ ಅಂತ. ಏನು ಕಾರಣ ಅಂತಂದರೆ, ಆಯಿತು ತಾನು ಮಹಾಬುದ್ಧಿವಂತ ಅಂತ ಯಾರೇ ಭಗವತ್ಪಾದರ ಬಗ್ಗೆ ತನ್ನ ನಾಲಿಗೆ ಹರಿಬಿಡಲಿ, ಏನು ನಷ್ಟ ಆಯ್ತೀಗ? ನಷ್ಟ ಆಗೋದೇನು? ಭಗವತ್ಪಾದರೇ ಯಾವಾಗ ಉತ್ತರ ಕೊಡಬೇಕೋ ಆವಾಗ ಉತ್ತರ ಕೊಟ್ಟೇ ಕೊಡ್ತಾರೆ, ಸಂದೇಹವೇ ಇಲ್ಲ ಅದರಲ್ಲಿ. ಶ್ರೀಕೃಷ್ಣನನ್ನು ಬೈದಿಲ್ವೇ ಶಿಶುಪಾಲ? 99 ಸಾರಿ ಬೈದ. ಎಷ್ಟೋ ಜನ ಹೇಳಿದ್ರು ಕೃಷ್ಣನಿಗೆ, ಎಂಥ ಕೃಷ್ಣನ್ ಎಂತೆಂಥವ್ರನ್ನೆಲ್ಲ ಆವಾಗಲೇ ನೀನು ಸಂಹಾರ ಮಾಡಿದೆ ಬಾಲ್ಯದಲ್ಲೇ, ಈ ಶಿಶುಪಾಲನಿಗೆ ಒಂದು ನೋಡ್ಕೊಳ್ಳಿಕ್ಕೆ ಬರೋದಿಲ್ವೇ, ಇನ್ನೂ ಬಿಡುವುದು ಅವನಿಗೆ ಅಂತ. ಸುಮ್ಮನೆ ಇರಪ್ಪ ನೀನು ಸಾರಿ ಅಂದ ಕೃಷ್ಣ. ಯಾವಾಗ 100ನೇ ಬಾರಿ ತೆಗೆದನೋ ಬಾಯಿ, ಆಗ ಕೃಷ್ಣ ಏನು ಮಾಡಬೇಕೋ ಮಾಡಿದ. ಹಾಗೆ ಮಹಾತ್ಮರಾದವರು ಯಾರೇ ಆದರೂ ಕೂಡ ಯಾರು ಗಾಬರಿ ಆಗೋ ಅವಶ್ಯಕತೆ ಏನೂ ಇಲ್ಲ. ಅವರವರ ಕರ್ಮಕ್ಕನುಗುಣವಾಗಿ ತಾನೇ ಅವರ ವ್ಯವಹಾರ, ಅವರ ನಾಲಿಗೆ ಹೊರಬರುವುದು. ಬರಲಿ, ಭಗವಂತನೇ ಅದನ್ನು ನೋಡ್ಕೊಳ್ತಾನೆ, ಭಗವತ್ಪಾದರೆ ಭಗವತ್ಪಾದ ಸಾಮಾನ್ಯರೇ. ಭವಯೇವ ಭವಾನಿದಿಂದ ಮತ್ತೆ ತೋಟಕರು. ಸುರೇಶ್ವರರು ಹೇಳಿದರು, ಎಲ್ಲರೂ ಅದು ಒಂದು ಒಕ್ಕರಲಿಂದ ಹೇಳ್ತಾರೆ, ನಾವು ಮರಿಬಾರದನ್ನು. 4 ಶಿಷ್ಯರು ಕೂಡ ಭಗವತ್ಪಾದರ ವಿಷಯದಲ್ಲಿ ಸಾಕ್ಷಾತ್ ನೀವು ಪರಶಿವರೇ ಅಂತ ಅನ್ನೋದನ್ನು ಒತ್ತಿ ಹೇಳ್ತಾರೆ. ಇನ್ನು ಅವರೇ ಹೇಳಿದ ಮೇಲೆ ನಮಗೆ ಸಂದೇಹ ಇದ್ದರೆ ಯಾರೇನು ಜವಾಬ್ದಾರ? ಅದಕ್ಕೆ ಯಾರೂ ಜವಾಬ್ದಾರರಾಗೋದಕ್ಕಾಗೋದಿಲ್ಲ. ಅಂದರೆ ಎಷ್ಟೋ ಬಾರಿ ಇದು ನಡೀತಾ ಇರುತ್ತೆ. ಪ್ರಪಂಚ ಸೃಷ್ಟಿಯಾದಾಗಿನಿಂದ ಬಹುಶಃ ಪ್ರಳಯ ಆಗೋ ತನಕವೂ ಹೀಗೆ ಒಂದಷ್ಟು ಜನಕ್ಕೆ ಅದು ಉತ್ಸಾಹ ಬರುತ್ತೆ, ಅವರಿಗೆ ಇಷ್ಟ ಬಂದಾಗ ಅವ್ರು ಹೇಳ್ತಿರ್ತಾರೆ. ಹಾಗೆ ಅಂತ ಸುಮ್ಮನೆ ಕೂತ್ಕೊಳ್ಬೇಕು ಅಂತಿಲ್ಲ, ಅದಕ್ಕೆ ಯಾರು ಉತ್ತರ ಕೊಡಬೇಕು ಅವ್ರು ಕೊಟ್ಕೊಳ್ಬೇಕು, ಅದು ನಡೀತಾ ಇರಬೇಕು. ಅದನ್ನು ನಿರಾಕರಣೆ ಮಾಡುವ ಹಾಗಿಲ್ಲ, ಯಾಕಂದರೆ ಅದೆಲ್ಲ ಚೆನ್ನಾಗಿರುತ್ತೆ. ನಾಟಕ, ಈ ಪ್ರಪಂಚ ಒಂದು ನಾಟಕ ತಾನೆ. ಆ ನಾಟಕದಲ್ಲಿ ಎಲ್ಲ ಪಾತ್ರವೂ ಬೇಕಾಗುತ್ತೆ, ಅದು ರಂಗ ಏರಬೇಕು ಅಂತಂದರೆ. ಹಾಗೆ ಅದು ಸ್ವಲ್ಪ ನಡೆಯಲಿ. ಆದರೆ ಸಾತ್ವಿಕರಾದವರು ಮಾತ್ರ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾತ್ರೆ ಎಷ್ಟು ಮಾತ್ರಕ್ಕೂ ಅದು ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಭಗವತ್ಪಾದರು ಏನು ಕೇಳಿದರು? ಕಿಂ ವಿಷಂ ಅಂದರು, ಪ್ರಶ್ನೋತ್ತರ ಮಾಲಿಕಾದಲ್ಲಿ ಉತ್ತರ ಏನು ಕೊಟ್ಟರು? ಅವಧೀರಣ ಗುರುಷು ಅಂದರು. ವಿಷ ಯಾವುದು ಅಂದರೆ ಗುರುಗಳ ವಿಷಯದಲ್ಲಿ ನಿಂದನೆ ಅಥವಾ ತಿರಸ್ಕಾರ ಅಥವಾ ಉಪೇಕ್ಷೆ, ಅದು ವಿಷದಂತೆ ಅಂದರು ಭಗವತ್ಪಾದರು. ಇನ್ನು ಅದಕ್ಕಿಂತ ಹೆಚ್ಚು ಬೇಕೇ? ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.